ವಿಜಯಪುರದಲ್ಲಿ ಕೊಳವೆ ಬಾವಿಗೆ ಮಗು ಬಿದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇಂಥದ್ದೊಂದು ಅವಘಡ ಸಂಭವಿಸಿದ್ರು ಮತ್ತದೇ ನಿರ್ಲಕ್ಷ್ಯ ಮುಂದುವರೆದಿದೆ. ರಿಪಬ್ಲಿಕ್ ಕನ್ನಡ ನಡೆಸಿರುವಂತಹ ರಿಯಾಲಿಟಿ ಚೆಕ್ನಲ್ಲಿ ಡೆಡ್ಲಿ ಕೊಳವೆ ಬಾವಿಗಳು ಕಾಣಸಿಗ್ತಿವೆ. ವಿಜಯಪುರದ ಕೊಳವೆ ಬಾವಿಯಲ್ಲಿ ಮಗು ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿತ್ತು. ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಖಾಲಿ ಕೊಳವೆ ಬಾವಿಗಳನ್ನು ಮುಚ್ಚುವಂತೆ ಸೂಚನೆ ಕೊಟ್ಟಿದ್ರು. ಧಾರವಾಡ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನಿರ್ಲಕ್ಷ್ಯ ಮುಂದುವರೆದಿದೆ. ಧಾರವಾಡದ ಯಾದವಾಡ ಮಾರ್ಗದ ಬೈಲಹೊಂಗಲ ಪ್ರಮುಖ ರಸ್ತೆಗೆ ಹೊಂದಿಕೊಂಡಿರುವ ಅನೇಕ ಜಮೀನುಗಳಲ್ಲಿ ಕೊಳವೆ ಬಾವಿಗಳು ಬಾಯಿ ತೆರೆದು ನಿಂತಿವೆ. ಕೊಳವೆ ಬಾವಿಗಳಿಗೆ ಮುಚ್ಚಳ ಹಾಕದೆ ಸಣ್ಣ ಪುಟ್ಟ ಕಲ್ಲುಗಳನ್ನಿಟ್ಟಿರುವುದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಕಂಡುಬಂದಿದೆ. ಇನ್ನು ಕೊಳವೆ ಬಾವಿಗಳ ವಿಷಯದಲ್ಲಿ ಧಾರವಾಡ ಜಿಲ್ಲಾಡಳಿತ ತುಂಬಾ ಅಲರ್ಟ್ ಆಗಿದೆ. ಕೊರೆಸುವ ಬೋರ್ವೆಲ್ಗಳಲ್ಲಿ ನೀರು ಸಿಗದೆ ಇದ್ದಲ್ಲಿ ತಕ್ಷಣವೇ ಮುಚ್ಚಬೇಕು. ನೀರು ಸಿಕ್ಕಲ್ಲಿ ಪಂಪ್ಸೆಟ್ ಅಳವಡಿಸುವವರೆಗೂ ಗಟ್ಟಿಯಾಗಿ ಮುಚ್ಚಳ ಹಾಕಬೇಕು. ಪಂಪ್ಸೆಟ್ ರಿಪೇರಿಗೆ ಹೋದ ಬೋರ್ವೆಲ್ಗಳಿಗೂ ಕಡ್ಡಾಯವಾಗಿ ಗಟ್ಟಿಯಾದ ಮುಚ್ಚಳ ಹಾಕುವಂತೆ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಕೊಳವೆ ಬಾವಿಗಳು ನಾವು ಕೊರೆಯುತ್ತಾ ಇರುವ ಹಿನ್ನೆಲೆಯಲ್ಲಿ ಯಾವುದಾದ್ರು ಫೇಲಿಯರ್ ಆಗಿದ್ರೆ, ಡಿಫೆಕ್ಟ್ ಬೋರ್ವೆಲ್ಸ್ ಇದ್ರೆ ಅದನ್ನು ತಕ್ಷಣನೇ ಪ್ರಾಪರ್ ಆಗಿ ಅದನ್ನು ಮುಚ್ಚುವ ಒಂದು ಕೆಲಸವನ್ನು ಮಾಡಬೇಕು. ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಅವರು ನಿಗಾ ವಹಿಸಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ವಿ. ಈಗಾಗಲೇ ಗ್ರೌಂಡ್ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಕೂಡ ಸೂಚನೆ ನೀಡಿದ್ದೀವಿ. ಒಟ್ಟಾರೆ ಧಾರವಾಡ ಜಿಲ್ಲೆಯಲ್ಲೀಗ ಸರ್ಕಾರಿ ಅಧಿಕಾರಿಗಳು ಕೊಳವೆ ಬಾವಿಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆದರೂ ಇನ್ನು ಅನೇಕ ರೈತರು ಅಲ್ಲಲ್ಲಿ ಮಾತ್ರ ಸಣ್ಣ ಪುಟ್ಟ ಕಲ್ಲಿಟ್ಟು ನಿರ್ಲಕ್ಷ್ಯ ವಹಿಸುತ್ತಲೇ ಇದ್ದಾರೆ. ಇಂಥವರಿಗೆ ಸರ್ಕಾರ ತಕ್ಕ ಪಾಠ ಕಲಿಸಬೇಕಾದ ಅಗತ್ಯವಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಆದರೆ ವರ್ಷದ ಮೊದಲ ಮಳೆ ಹಲವೆಡೆ ಅನಾಹುತಗಳನ್ನು ಸೃಷ್ಟಿಸಿಬಿಟ್ಟಿದ್ದಾನೆ. ಡ್ರೋನ್ ಕ್ಯಾಮೆರಾ ಸಾಮಾನ್ಯವಾಗಿ ವಿಡಿಯೋಗ್ರಫಿಗೆ ಅತಿ ಹೆಚ್ಚಾಗಿ ಬಳಸ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಯೂಸ್ ಮಾಡ್ತಾರೆ. ಆದರೆ ಡ್ರೋನ್ನ ಹೀಗೂ ಬಳಸಬಹುದು ಅಂದ್ರೆ ನಿಮಗೆ ನಿಜವಾಗಿಯೂ ಆಶ್ಚರ್ಯ ಆಗತ್ತೆ. ವೈದ್ಯಕೀಯ ಸೇವೆಗೂ ಡ್ರೋನ್ ಬಳಕೆ. ವೈಮಾನಿಕ ಮಾದರಿಯಲ್ಲಿ ಔಷಧಿ ಸಪ್ಲೈ. ಹೌದು, ಉಡುಪಿ ಜಿಲ್ಲೆ ತಾಂತ್ರಿಕ ವಿಷಯಗಳಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ರಾಜ್ಯದ ಅತ್ಯುತ್ತಮ ವೈದ್ಯಕೀಯ ಸೇವೆಗಳು ಉಡುಪಿಯ ಮಣಿಪಾಲ ನಗರದಲ್ಲಿ ಸಿಗುತ್ತಿವೆ. ಹೀಗಾಗಿ ಉಡುಪಿ ಸುತ್ತಮುತ್ತಲಿನ ಬಹುತೇಕ ಜಿಲ್ಲೆಗಳು ವೈದ್ಯಕೀಯ ವಿಚಾರಕ್ಕೆ ಉಡುಪಿ ಜಿಲ್ಲೆಯನ್ನೇ ಅವಲಂಬಿಸಿವೆ. ಸದ್ಯ ಇದೇ ವಿಚಾರಗಳನ್ನ ಗಮನದಲ್ಲಿ